ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಜೆಡಿಎಸ್ ಪಾದಯಾತ್ರೆಯ ಬಗ್ಗೆ ವಿಜಯೇಂದ್ರ ಮತ್ತು ಮಧು ಬಂಗಾರಪ್ಪ ಚರ್ಚೆ ಮಾಡಿರೋದು. ಶಿವಮೊಗ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಭಯ ನಾಯಕರು ಮಾತುಕತೆ ನಡೆಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ಮಾಡ್ತಾ ಇದೆಯಲ್ಲ, ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಮಾತುಕತೆ ನಡೆಸಿದ್ದಾರೆ. ಜೆಡಿಎಸ್ ಪಾದಯಾತ್ರೆಯ ಬಗ್ಗೆ ವಿಜಯೇಂದ್ರ ಬಳಿ ಪ್ರಸ್ತಾಪ ಮಾಡಿರುವಂತ ಮಧು ಬಂಗಾರಪ್ಪ, ಪಾದಯಾತ್ರೆಗೆ ನಾವು ಸಾಂಕೇತಿಕವಾಗಿ ಬೆಂಬಲ ಕೊಡ್ತಿದ್ದೇವೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಇನ್ನು ಹೋರಾಟಕ್ಕೆ ಬಂದಿರೋದು ಆಗ್ಲೇ ಪರಿಹಾರ ತಗೊಳ್ತಾ ಇದ್ದಾರಲ್ಲ ಅವರು ಅಂತೇಳಿ ವಿಜಯೇಂದ್ರ ಅವ್ರು ಹೇಳಿರೋದು. ಉಭಯ ನಾಯಕರ ಮಾತುಕತೆ ವಿಡಿಯೋ ಇದೀಗ ಭಾರಿ ವೈರಲ್ ಆಗ್ತಾ ಇದೆ. ಸಚಿವ ಮಧು ಬಂಗಾರಪ್ಪ ಮತ್ತು ವಿಜಯೇಂದ್ರ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ನಡೀತಾ ಇರುವ ಜೆಡಿಎಸ್ ಪಾದಯಾತ್ರೆಯ ಬಗ್ಗೆ ಮಾತನಾಡಿರೋದು ಈಗ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ ಪ್ರಯತ್ನ ಮಾಡ್ತಿರೋದು, ಅದನ್ನು ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ಮಾಡ್ತಿರೋದು. ಜೆಡಿಎಸ್ ಪಾದಯಾತ್ರೆಗೆ ಜೊತೆಗೆ ಬಿಜೆಪಿ ನಾಯಕರದ್ದು ಸಾಥಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜೊತೆ ಕಾಂಗ್ರೆಸ್ನ ಸಚಿವ ಮಧು ಬಂಗಾರಪ್ಪ ಮಾತನಾಡಿರೋದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಉಭಯ ನಾಯಕರ ಮಾತುಕತೆ, ಹೋರಾಟಕ್ಕೆ ಬಂದಿರೋದಾಗ್ಲೇ ಪರಿಹಾರ ತಗೊಂಡಿರೋರು ಅಂತೇಳಿ ಕೂಡ ವಿಜಯೇಂದ್ರ ಈ ಸಂದರ್ಭದಲ್ಲಿ ಹೇಳಿರೋದು. ಎಷ್ಟು ಪರ್ಸೆಂಟ್ ಹೋಗಿದೆ? ನಾನು ಐ ನಾಟ್ ಫಾಲೋಡ್ ನಾವು ಗೆಟಿಂಗ್ ವೀಕೆಂಡ್ ಅಷ್ಟೇ. ಹೋರಾಟ ಎಷ್ಟು ಪರ್ಸೆಂಟ್ ಹೋಗಿದೆ? ನಾನು ಐ ನಾಟ್ ಫಾಲೋಡ್ ನಾವು ಗೆಟಿಂಗ್ ವೀಕೆಂಡ್ ಅಷ್ಟೇ. ಹೋರಾಟ ಸಚಿವ ಮಧು ಬಂಗಾರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಮಾತುಕತೆಯ ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಿ. ಮೊದಲಿಗೆ ವಿಜಯೇಂದ್ರ ಅವರು ಬಂದು ಕೂತ್ಕೊಳ್ತಾ ಇದ್ದಂತೆ ಮಧು ಬಂಗಾರಪ್ಪ ಕೇಳ್ತಾರೆ, ನೀವೀಗ ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಜೆಡಿಎಸ್ ಅವ್ರು ಯಾತ್ರೆ ಮಾಡ್ತಿದಾರಲ್ವಾ ಅಂತೇಳಿ ಕೇಳ್ತಾರೆ. ಸಾಂಕೇತಿಕವಾಗಿ ನಾವು ಬೆಂಬಲ ಕೊಡ್ತಾ ಇದ್ದೀವಿ ಅಷ್ಟೇ ಅಂತ ಬಿವೈ ವಿಜಯೇಂದ್ರ ಅವರು ಇಲ್ಲಿ ಹೇಳಿರೋದನ್ನ ನಾವು ಗಮನಿಸಬಹುದು. ಅಲ್ಲಿಗೆ ಬಿಜೆಪಿ ಜೆಡಿಎಸ್ನ ಒಗ್ಗಟ್ಟಿನ ಪಾದಯಾತ್ರೆ ಇದು ಅಂತ ಅಷ್ಟಾಗಿ ಗುರುತಿಸ್ಕೊಳ್ತಿಲ್ಲ ಅನ್ನೋದು ನಾವಿಲ್ಲಿ ಗಮನಿಸಬಹುದು. ಯಾಕೆಂದ್ರೆ ಹೈಕಮಾಂಡ್ ಹೇಳಿತ್ತು ಒಟ್ಟಾಗಿ ಪಾದಯಾತ್ರೆಗೆ ಹೋಗಬೇಕು ಅಂತ, ಬಟ್ ಇಲ್ಲಿ ಅದಾಗ್ತಿಲ್ವಾ ಅನ್ನೋ ಪ್ರಶ್ನೆ. ಮತ್ತೊಂದು ಕಡೆಗೆ ಮಧು ಬಂಗಾರಪ್ಪ ಅವರಿಗೆ ಈ ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆ ಮಾಡ್ತಿದ್ದಾರಲ್ಲ, ಅದ್ರ ಬಗ್ಗೆ ಕುತೂಹಲ ಇದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಅವ್ರು ಕೇಳ್ತಿದ್ದಾರೆ ಎಷ್ಟು ಪರ್ಸೆಂಟ್ ಈಗ ಹೋಗಿದೆ, ಅಂದರೆ ಈಗ ಪರಿಹಾರ ಅಂತ ಕೊಟ್ಟಾಗ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ, ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತೇಳಿ ಕೂಡ ಕೇಳಿದ್ದಾರೆ ಮಧು ಬಂಗಾರಪ್ಪ. ಬಟ್ ಇವರು ವಿಜಯೇಂದ್ರ ಹೇಳಿರೋದು ಎಷ್ಟು ಪರ್ಸೆಂಟ್ ಪರಿಹಾರ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ, ಬಟ್ ಪರಿಹಾರ ಪಡ್ಕೊಳ್ತಾ ಇರೋರು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗ್ಬಿಟ್ಟಿದ್ದಾರೆ ಅನ್ನೋ ಒಂದು ಆರೋಪನ ಇಲ್ಲಿ ವಿಜಯೇಂದ್ರ ಮಾಡಿರೋದನ್ನ ನಾವು ಗಮನಿಸಬಹುದು. ಒಟ್ಟಿನಲ್ಲಿ ಇವತ್ತು ಒಂದ್ ಕಡೆ ಮಧು ಬಂಗಾರಪ್ಪ, ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಬ್ರು ಕೂಡ ಈ ಬಿಡದಿ ಟೌನ್ಶಿಪ್ ವಿರೋಧಿಸಿ ನಡೀತಾ ಇರುವ ಜೆಡಿಎಸ್ನ ಪಾದಯಾತ್ರೆ ಬಗ್ಗೆ ಮಾತನಾಡಿರೋದೇನಿದೆ ಸಾಕಷ್ಟು ಕುತೂಹಲಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಒಂದು ಮಧು ಬಂಗಾರಪ್ಪ ಅವ್ರು ಕೇಳಿದಂಥ ಸಂದರ್ಭದಲ್ಲಿ ಅಷ್ಟಾಗಿ ಈ ಒಂದು ಪಾದಯಾತ್ರೆಯ ಬಗ್ಗೆ ಆಸಕ್ತಿ ಇಟ್ಕೊಂಡು ವಿಜಯೇಂದ್ರ ಅವರಲ್ಲಿ ಮಾತನಾಡಿಲ್ಲ, ಸಾಂಕೇತಿಕವಾಗಷ್ಟೇ ನಮ್ಮ ಬೆಂಬಲ ಅಂತ ಅವ್ರು ಹೇಳಿರೋದು. ಎಷ್ಟು ಪರ್ಸೆಂಟ್ ಹೋಗಿದೆ? ನಾನು ಐ ನಾಟ್ ಫಾಲೋಡ್ ನಾವು ಗೆಟಿಂಗ್ ವೀಕೆಂಡ್
ಅಷ್ಟೇ ಹೋರಾಟ